ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮ್ಗೆಲ್ಲ ಸ್ವಾಗತ. ನಾನಿವತ್ತು ಅಪ್ಪೆ ಮಾವಿನಕಾಯಿದು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ದಿಢೀರ್ ಅಂತ ಮಾಡ್ತಾ ಇದ್ದೀನಿ, 5 ನಿಮಿಷದಲ್ಲಿ ಮಾಡುವಂಥದ್ದು. ಈ ರೀತಿ ಮಾವಿನಕಾಯಿನ ನಾನು 5 ಮಾವಿನಕಾಯಿನ ತಗೊಂಡಿದ್ದೀನಿ. ಈ ರೀತಿ ಹುಳಿ ಮಾವಿನಕಾಯಿ, ಇದು ತುಂಬಾ ಹುಳಿ ಆಗಿರುವಂತ ಮಾವಿನಕಾಯಿ. 5 ಮಾವಿನಕಾಯಿ ತಗೊಂಡಿದ್ದೀನಿ. ಈಗ ನಾನು ಇದನ್ನ ಕ್ಲೀನ್ ಆಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ. ಇದನ್ನ ಈಗ ಈ ಮಾವಿನಕಾಯಿಗಳನ್ನ ಕ್ಲೀನಾಗಿ ತೊಳ್ಕೊಳ್ತೀನಿ. ನಾವು ಸಿಪ್ಪೆ ಸಮೇತನೇ ಹಾಕ್ತೀವಲ್ಲ, ಇದನ್ನ ಕಟ್ ಮಾಡಿ ದಿಢೀರ್ ಉಪ್ಪಿನಕಾಯಿಗೆ, ಅದಕ್ಕೆ ಕ್ಲೀನಾಗಿ ತೊಳ್ಕೊಬೇಕು ಇದನ್ನ. ಇದು ಊರಲ್ಲೇ ಮನೆಯಲ್ಲೇ ಬೆಳೆದಂಥ ಮಾವಿನಕಾಯಿ, ಇದು ಊರಲ್ಲಿ ತೋಟದಲ್ಲಿ ಆಗಿರುವಂಥದ್ದು. ಒಂದು ಬಟ್ಟೆ ತಗೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಳ್ತೀನಿ. ಮೇನ್ ಆಗಿರೋದೇ ಇದು. ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಈ ಉಪ್ಪಿನಕಾಯಿಗೆ. ಒರೆಸ್ಬಿಟ್ಟು ಒಂದು ಬಟ್ಟೆ ಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನ ಹರಡಿಟ್ಕೊಂಡ್ಬಿಡ್ಬೇಕು ಹಂಗೇನೆ. ಇಲ್ಲ, ಕ್ಲೀನಾಗಿ ತೊಳ್ಕೊಂಡಿರುವಂಥದ್ದು, ತೊಳೆದು ಒರೆಸಿದ್ದೀನಿ ಒಣ ಬಟ್ಟೆಯಲ್ಲಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ತುಂಬಾ ಶಾರ್ಪ್ ಇರುವಂತ ಚಾಕು ತಗೋಬೇಕು ಕಟ್ ಮಾಡೋಕ್ಕೆ. ಮೊದಲು ಇದನ್ನ ಹಿಂಭಾಗನ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇದನ್ನ ಕಟ್ ಮಾಡ್ಕೊಳ್ಳೋದೇ ಮೇನ್ ಇಲ್ಲಿ. ನಾನು ಈ ಚಾಕು ಇದೆಯಲ್ಲ, ಇದು ತುಂಬಾ ಶಾರ್ಪ್ ಇದೆ. ಇದು ಸ್ವಿಟ್ಜರ್ಲ್ಯಾಂಡ್ ಇಂದ ತಗೊಂಡು ಬಂದಿರುವಂತ ಸ್ವಿಸ್ ಚಾಕು. ಇದು ತುಂಬಾ ಅಂದ್ರೆ ತುಂಬಾ ಶಾರ್ಪ್. ಇದು ಸ್ವಲ್ಪ ಎಲ್ಲಾದ್ರೂ ನಾವು ಕೈಗೆಲ್ಲ ತಾರಿಸ್ಕೊಂಡ್ಬಿಟ್ರೆ ಅಷ್ಟೇ, ಕೈಯೇ ಕಟ್ಟಾಗ್ಬಿಡುತ್ತೆ. ಇದು ಒರಟೆ ಆಗೋಗಿದೆ, ತುಂಬಾ ಬೆಳೆದೋದಂತ ಮಾವಿನಕಾಯಿ. ಇದು ಹಣ್ಣಾಗಿ ತಂದಿದ್ದಲ್ವಾ, ಇದು ಬೆಳೆದೋಗಿದೆ. ಈಗ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇದೆಲ್ಲ ಕಟ್ ಮಾಡಾದ ನಂತರ ನಿಮಗೆ ಸಿಗ್ತೀನಿ ನಾನು. ಇವಾಗ ಈ ಮಾವಿನಕಾಯಿಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಹುರಿದಿಟ್ಕೊಂಡಿರುವಂಥ ಉಪ್ಪು. ಇದು ಉಪ್ಪನ್ನು ಆಗಲೇ ಹುರಿದಿಟ್ಕೊಂಡಿದ್ದೀನಿ. ಉಪ್ಪಲ್ಲಿ ನೀರಿನ ಅಂಶ ಇದ್ರೂ ಕೂಡ ಕೆಲವೊಮ್ಮೆ ಉಪ್ಪಿನಕಾಯಿ ಹಾಳಾಗತ್ತೆ. ಅದಕ್ಕೆ ಚೆನ್ನಾಗಿ ಹುರಿದಿಟ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಅಮ್ಮ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಇದನ್ನ ಹುರಿದಿಟ್ಕೊಂಡಿದ್ದೆ. ಈ ಉಪ್ಪಿನಕಾಯಿಗೆ ನಾನು ಈ ಬೌಲಲ್ಲಿ 1 ಬೌಲಷ್ಟು ತಗೊಂಡಿದ್ದೀನಿ 5 ಮಾವಿನಕಾಯಿಗೆ. ಇದು ತುಂಬ ಹುಳಿ ಇರೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಯಾವ ಉಪ್ಪು ಬೇಕಾದರೂ ಹಾಕ್ಕೋಬಹುದು. ಆಮೇಲೆ ರುಚಿ ನೋಡಿ ಬೇಕಂದ್ರೆ ಮತ್ತೆ ಹಾಕೋಬಹುದು. ಈಗ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇದನ್ನ. ಇವಾಗ ಉಪ್ಪು ಮತ್ತೆ ಮಾವಿನಕಾಯಿನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ನೀರು ಬಿಟ್ಕೊಳತ್ತೆ. ಆಮೇಲೆ ನಾಳೆನೂ ಅಷ್ಟರಲ್ಲಿ ಚೆನ್ನಾಗಿ ನೀರು ಬಿಟ್ಕೊಳತ್ತೆ. ಆದ್ರೆ ನಾನು ಇವತ್ತೇನೆ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀನಿ.
ಇದಕ್ಕೆ ಸ್ವಲ್ಪನೂ ನೀರಿನ ಅಂಶ ಅನ್ನೋದು ತಾಗಲೇಬಾರ್ದು. ಉಪ್ಪಿನಕಾಯಿಗೆ ಎಲ್ಲಾದ್ರೂ ನೀರು ತಾಕ್ತು ಅಂದ್ರೆ ಉಪ್ಪಿನಕಾಯಿ ಕೆಟ್ಟು ಹೋಗ್ಬಿಡತ್ತೆ. ಅದಕ್ಕೋಸ್ಕರ ನೀರು ತಾಗಿರೋ ಥರ ನೋಡ್ಕೋಬೇಕು. ಆದಷ್ಟು ಎಲ್ಲವೂ ಡ್ರೈ ಆಗಿನೇ ಇರಬೇಕು. ಈಗ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಹೀಗೆ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದನ್ನ ಈಗ ಬೇಕಾದಂಥ ಪೌಡ್ರೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಈ ಲೋಟದಲ್ಲಿ 1 ಲೋಟ ಆಗುವಷ್ಟು ಹಸಿ ಸಾಸಿವೆ ಕಾಳನ್ನು ತಗೊಳ್ತೀನಿ. 1 ಲೋಟದಷ್ಟು ಹಸಿ ಸಾಸಿವೆನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಚಮಚದಷ್ಟು ಸಾಸಿವೆಯನ್ನು ಹುರ್ಕೊಂಡು ಹಾಕ್ಕೊಳ್ತೀನಿ. ಸಾಸಿವೆ ಕಾಳನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಸಾಸಿವೆ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ, ಸಿಡಿತಾ ಇದೆ ಇದು ಚಟಪಟ ಅಂತೇಳಿ. ಇವಾಗ ಹುರ್ಕೊಂಡಿರುವಂಥ ಸಾಸಿವೆನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಇಂಗನ್ನು 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಂಗನ್ನು ಕೂಡ ಹುರ್ಕೊಳ್ತೀನಿ. ನಾನಿಲ್ಲಿ ಮಡ್ಡಿ ಇಂಗನ್ನು ತಗೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿನೇ ಇದೆ. ಒಳ್ಳೆ ಘಮ ಅಂತ ಪರಿಮಳ ಬರ್ತಿದೆ ಇಂಗು. ಇದು ಕೂಡ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ 1/4 ಚಮಚದಷ್ಟು ಮೆಂತ್ಯವನ್ನು ತಗೊಂಡಿದ್ದೀನಿ. ಇದು ಕೂಡ ಹುರ್ಕೊಳ್ಳೋಣ. ಇದು ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಹುರ್ಕೊಳ್ಳೋಣ. ಕಂದು ಬಣ್ಣಕ್ಕೆ ತಿರುಗಬೇಕಿದು. ಜಾಸ್ತಿ ಮೆಂತ್ಯ ತಗೊಂಡ್ಬಿಟ್ರೆ ಕಹಿ ಆಗಿಬಿಡುತ್ತೆ. ಅದಕ್ಕೆ ಮೆಂತ್ಯನ ಸ್ವಲ್ಪನೇ ತಗೊಳ್ತಾ ಇರುವಂಥದ್ದು. ಹಾಗೆ ಚಿಕ್ಕ ಚಮಚದಲ್ಲಿ 4 ಚಮಚದಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಜೀರಿಗೆಯನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಜೀರಿಗೆ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇವಾಗ 7-8 ಕಾಳಷ್ಟು ಪೆಪ್ಪರ್ ತಗೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೊಳ್ಳೋಣ. ಕಾಳು ಮೆಣಸು, ಇವಾಗ ಇದೆಲ್ಲ ಆರಿದೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನಾನಿಲ್ಲಿ ಕ್ಲೀನಾಗಿ ತೊಳೆದು ಒಣಗಿಸ್ಕೊಂಡಂಥ ಗರ್ಗರಿಯಾದಂಥ ಬ್ಯಾಡಗೆ ಮೆಣಸು 30 ತಗೊಂಡಿದ್ದೀನಿ. ಇವಾಗ ನಾನು 5 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ, ಅದಕ್ಕೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ ಕಾಳು, ಇವಾಗ ಇಲ್ಲಿ ಮೆಣಸಿನ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 30 ಬ್ಯಾಡಗೆ ಮೆಣಸು ಹಾಕ್ಬಿಟ್ಟು ನಾನಿಲ್ಲಿ ಮೆಣಸಿನ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಗುಂಟೂರು ಮೆಣಸಿನ ಜೊತೆಗೆ ಹಾಕ್ಕೋಬೋದು, ಇನ್ನು ಖಾರ ಜಾಸ್ತಿ ಬೇಕಂತಂದರೆ. ಹಾಗೆ ಇಲ್ಲಿ ಸಾಸಿವೆ ಕೂಡ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ಈಗ ಈ ಮೆಣಸಿನ ಹಿಟ್ಟನ್ನ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ಳೋಣ, ಯಾಕೆಂದರೆ ಕಬ್ಬಣ ಸೌಟು ಚಿಕ್ಕದು ಇದು, ಒಂದೇ ಸಾರಿ ಹಾಕ್ಕೊಳ್ಳೋದಕ್ಕಾಗಲ್ಲ. ಇವಾಗ ಇದನ್ನು ಮಾವಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತಿರುವಂಥ ಅಚ್ಚ ಖಾರದ ಪುಡಿಯನ್ನು ಹಾಗೆ ಸೇರಿಸ್ಕೊಂಡಿದ್ದೀನಿ. ಈಗ ಪೌಡ್ರ್ ಮಾಡ್ಕೊಂಡಂಥ ಸಾಸಿವೆ, ಜೀರಿಗೆ, ಮೆಂತ್ಯ, ಕಾಳುಮೆಣಸು ಎಲ್ಲ ಹಾಕ್ಕೊಂಡು ಹಿಂಗೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೆನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಈಗಲೇ ನೀರು ಬಿಟ್ಕೊಂಡ್ಬಿಟ್ಟಿದೆ, ನೋಡ್ಬೋದು. ಇಲ್ಲಿ ನಾನೊಂದು ತಾಸು ಮುಂಚೆನೇ ಹಾಕಿಟ್ಟಿದ್ನಲ್ಲ ಉಪ್ಪನ್ನ ಮಾವಿನ ಮಿಡಿಗೆ. ಮಾವಿನಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು 1 ಗಂಟೆ ಮುಂಚೆನೇ ನಾನು ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೆ. ಅದು ಈಗ ನೀರು ಬಿಟ್ಕೊಂಡಿದೆ. ಈಗ ಕಲಸೋದಕ್ಕೂ ಕೂಡ ತುಂಬ ಸುಲಭ ಉಪ್ಪಿನಕಾಯಿನ ಈ ರೀತಿ. ನೋಡಿ, ದಿಢೀರಂತ ಉಪ್ಪಿನಕಾಯಿ ರೆಡಿ.
ಇದನ್ನ ನಾವು 1 ವರ್ಷಗಳ ಕಾಲ ಇಟ್ಕೊಂಡು ತಿನ್ಬಹುದು. ಆದರೆ ಈ ಉಪ್ಪಿನಕಾಯಿನ ನೀರೆಲ್ಲ ತಾಗದ ಥರ ಇಟ್ಕೋಬೇಕು ನಾವು. ಇವಾಗಂತೂ ಬೇಸಿಗೆಗಾಲ, ಮಾವಿನಕಾಯಿ ಸಿಗುವಂಥ ಸೀಸನ್ನು. ಈ ಟೈಮಲ್ಲಿ ನಾವು ಮಾವಿನಕಾಯಿ ತಂದ್ಕೊಂಡ್ಬಿಟ್ಟು ಈ ರೀತಿ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ಬಿಟ್ರೆ ಊಟಕ್ಕೆ ಸಖತ್ತಾಗಿರುತ್ತೆ. ಉಪ್ಪಿನಕಾಯಿ ರೆಡಿ. ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ. ಇವಾಗ ನಾನೊಂದು ಬಾಟ್ಲು ತಗೊಂಡಿದ್ದೀನಿ, ಗಾಜಿನ ಬಾಟ್ಲು. ಇದರಲ್ಲಿ ಉಪ್ಪಿನಕಾಯಿನ ಹಾಕ್ಕೊಳ್ತೀನಿ. ಇವಾಗ ನೋಡಿ, ದಿಢೀರ್ ಉಪ್ಪಿನಕಾಯಿ ರೆಡಿಯಾಗಿದೆ. ನೀರು ಕೂಡ ಬಿಟ್ಕೊಂಡಿದೆ ಇದು. ಈಗ ಎಲ್ಲ ಬಾಟ್ಲಲ್ಲಿ ಹಾಕ್ಕೊಳ್ಳೋಣ. ಉಪ್ಪಿನಕಾಯಿ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಹಾಗಿದ್ರೆ ತಡ ಯಾಕೆ, ನೀವು ಕೂಡ ಮಾವಿನಕಾಯಿ ತಂದ್ಕೊಂಡು ಈ ರೀತಿ ಉಪ್ಪಿನಕಾಯಿ ಮಾಡಿ ಇಟ್ಕೊಳ್ಳಿ. ನೀರು ಕುಡಿಯುವಾಗ ಕೂಡ ಈ ಉಪ್ಪಿನಕಾಯಿ ತಿಂದ್ಕೊಂಡು ನೀರು ಕುಡಿಬೋದು. ಹಾಗೆ ಅನ್ನದ ಜೊತೆಗೆ ನಂಚ್ಕೊಂಡು ತಿನ್ನೋದಕ್ಕೆ, ನಂತರ ಪರೋಟ ಎಲ್ಲ ಮಾಡಿಕೊಂಡ್ರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮಾತ್ರ. ಉಪ್ಪಿನಕಾಯಿ ಅವಲಕ್ಕಿ ಮಾಡ್ಕೋಬೋದು. ದಿಢೀರ್ ಉಪ್ಪಿನಕಾಯಿ ರೆಡಿ. ಉಪ್ಪಿನಕಾಯಿ ಮಾತ್ರ ಒಳ್ಳೆ ರುಚಿ ಬಂದಿದೆ. ಮಕ್ಕಳಂತೂ ಇನ್ನೊಂದು ಸ್ವಲ್ಪ ಕೊಡು ಅಂತ ತಿಂತಾ ಇದ್ದಾರೆ. ನಾವು ಕೂಡ ತಿಂದಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇದು ನೋಡಿದ್ರೆ ಏನಕ್ಕೂ ಸಾಕಾಗಲ್ಲ, ಮತ್ತು ಮಾಡಬೇಕು. ಮಕ್ಕಳು ಹೇಳ್ತಾ ಇದ್ದಾರೆ, ಅಮ್ಮ ಇಷ್ಟು ಸಾಕಾಗಲ್ಲ, ಇನ್ನೂ ಮಾಡು, ತುಂಬ ಚೆನ್ನಾಗಾಗಿದೆ ಅಂತೇಳಿ. ಇವತ್ತಿನ ಈ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.